ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಜ್ವಲ್ ರೇವಣ್ಣ ಕುರಿತ ಮತ್ತೊಂದು ಸ್ಫೋಟಕ ಸುದ್ದಿ. ಜೈಲಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಜೊತೆ ಮತ್ತಿನ್ನೇನು ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ವಿಡಿಯೋಗಳಷ್ಟೇ ಅಲ್ಲ, ಇನ್ನು ಏನೆಲ್ಲ ಸಿಕ್ಕಿದೆ ಗೊತ್ತಾ? ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ವಿಡಿಯೋಗಳಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೇನು ಮಾಡ್ತಿದ್ದ? ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಜ್ವಲ್ ಮೊಬೈಲ್ ಪುರಾಣದ ಸ್ಫೋಟಕ ಸುದ್ದಿ. ಪರಪ್ಪನ ಅಗ್ರಹಾರದಲ್ಲಿದ್ರೂ ಕೂಡ ಮೊಬೈಲ್ ಯೂಸ್ ಮಾಡೋದು ಬಿಟ್ಟಿಲ್ಲ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ಗೆ ಮೊಬೈಲ್ ಕೊಟ್ಟಿದ್ಯಾರು? ಆ ಮೊಬೈಲ್ ಜೈಲ್ ಒಳಗೆ ಬಂದಿದ್ದು ಹೇಗೆ? ಮೊಬೈಲ್ನಲ್ಲಿ ಏನೆಲ್ಲ ಇದೆ? 80 ರಿಂದ 90 ವಿಡಿಯೋಗಳು ಪೆನ್ ಡ್ರೈವ್ನಲ್ಲಿ ಇದೆಯಂತೆ. ವಿಡಿಯೋಗಳಷ್ಟೇ ಅಲ್ಲ, ಇನ್ನೂ ಕೂಡ ಪ್ರಜ್ವಲ್ ಬಳಿ ಏನೆಲ್ಲ ಇದೆ? ಪ್ರಜ್ವಲ್ ಪರಪ್ಪನ ಅಗ್ರಹಾರದಲ್ಲಿ ಇದ್ರೂ ಕೂಡ ಏನೆಲ್ಲ ಮಾಡ್ತಾರೆ ಗೊತ್ತಾ ಜೈಲ್ನಲ್ಲಿ? ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಪ್ರಜ್ವಲ್ ರೇವಣ್ಣನ ಮತ್ತೊಂದು ಪುರಾಣ ಏನದು? ತನ್ನ ಬಳಿ ಇದ್ದ ಮೊಬೈಲ್ನಿಂದ ಆಪ್ತರಿಗೆ ಕರೆ ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಇರೋದು ಪತ್ತೆಯಾಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಏನೆಲ್ಲ ಮಾಡ್ತಿದ್ದ ಗೊತ್ತಾ? ತನ್ನ ಬಳಿ ಇದ್ದ ಮೊಬೈಲ್ ನಿಂದ ಆಪ್ತರಿಗೆ ಕರೆ ಮಾಡ್ತಾ ಇದ್ದ. ಬರೀ ನಾರ್ಮಲ್ ಕಾಲ್ ಅಲ್ಲ, ವಿಡಿಯೋ ಕಾಲ್ ಕೂಡ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ತನಗೆ ಗೊತ್ತಿರುವ ಯುವತಿಯರಿಗೂ ಕೂಡ ವಿಡಿಯೋ ಕಾಲ್ ಮಾಡಿದ್ದಂತ ಪ್ರಜ್ವಲ್ ರೇವಣ್ಣ. ಹುಡುಗಿಯರಿಗೆ ವಿಡಿಯೋ ಕಾಲ್ ಮಾಡಿ ಗಂಟೆಗಟ್ಲೆ ಮಾತನಾಡಿರುವ ಮಾಹಿತಿ ಇದೆ. ದಿನ ಬೆಳಗಾದ್ರೆ ಸಾಕು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾ ಇದ್ದ ಪ್ರಜ್ವಲ್ ರೇವಣ್ಣ. ರಾತ್ರಿ ಆದ್ರೆ ಸಾಕು ಹೆಣ್ಮಕ್ಳಿಗೆ ವಿಡಿಯೋ ಕಾಲ್. ಮೊಬೈಲ್ ಸೀಸ್ ಆಗ್ತಿದ್ದಂತೆ ಪ್ರಜ್ವಲ್ ಮಾಡಿರೋ ವಿಡಿಯೋ ಕಾಲ್ಗಳ ಮಾಹಿತಿ ಸಂಗ್ರಹ ಆಗಿದೆ. ಗ್ಯಾರಂಟಿ ನ್ಯೂಸ್ಗೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ. ಪ್ರಜ್ವಲ್ ರೇವಣ್ಣ ಜೈಲ್ನಲ್ಲಿದ್ರೂ ಕೂಡ ಯುವತಿಯರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿರೋದು. ದಿನ ಬೆಳಗಾದ್ರೆ ಸಾಕು ಬರೀ ಮೊಬೈಲ್ ಹಿಡ್ಕೊಂಡು ಕೂರ್ತಾ ಇದ್ರು. ಈಗ ಮೊಬೈಲ್ ಸೀಸ್ ಆದ ಬಳಿಕ ಯಾರ್ಯಾರಿಗೆ ನಾರ್ಮಲ್ ಕಾಲ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಮಾಡಿದ್ದಾರೆ, ಮೊಬೈಲ್ನಲ್ಲಿ ಏನೆಲ್ಲ ಇದೆ ಅದೆಲ್ಲದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪೆನ್ ಡ್ರೈವ್ ಕೂಡ ಸಿಕ್ಕಿದೆಯಂತೆ. 80 ರಿಂದ 90 ಅಶ್ಲೀಲ ವಿಡಿಯೋಗಳು ಆ ಪೆನ್ ಡ್ರೈವ್ನಲ್ಲಿ ಇದೆಯಂತೆ. ಅಪರಾಧಿಯಾಗಿ ಜೈಲ್ನಲ್ಲಿದ್ದರೂ ಕೂಡ ಪಶ್ಚಾತ್ತಾಪದ ಭಾವನೆ ಇರಲಿ. ಈ ರೀತಿ ಹೊರಗಡೆ ಇದ್ದವರೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲವನ್ನು ಜೈಲ್ ಒಳಗಡೆ ಇದ್ಕೊಂಡೇ ಪ್ರಜ್ವಲ್ ರೇವಣ್ಣ ಮಾಡ್ತಿರೋದು. ಆಂಡ್ರಾಯ್ಡ್ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಹುಡುಗಿರಿಗೆ ವಿಡಿಯೋ ಕಾಲ್ ಮಾಡ್ತಾರೆ, ಮಾತನಾಡ್ತಾರೆ, ಗಂಟೆಗಟ್ಲೆ ಅವ್ರ ಜೊತೆಗೆ ಮಾತನಾಡ್ತಾ ಇದ್ರಂತೆ. ಬೆಳಗ್ಗೆ ಕರೆದ್ರೆ ಸಾಕು ಮೊಬೈಲ್ ಹಿಡ್ಕೊಂಡು ಕೂರ್ತಾ ಇದ್ದಂತ ಪ್ರಜ್ವಲ್ ರೇವಣ್ಣ. ಹೊರಗಡೆ ಇದ್ದಾಗ ಇದೆಲ್ಲ ಮಾಡಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಅತ್ಯಾಚಾರ ಆರೋಪ ಸಾಬೀತಾದ ನಂತರ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಅಪರಾಧಿ ಪ್ರಜ್ವಲ್ ರೇವಣ್ಣ ಜೈಲ್ ಒಳಗಡೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಷ್ಟು ದಿನದಿಂದ ಮಾಡ್ತಿದ್ದಾರೆ? ಯಾರ ಗಮನಕ್ಕೂ ಬಂದಿಲ್ವಾ? ಹಾಗಾದ್ರೆ ಇದೇನ್ ಜೈಲ, ಐಷಾರಾಮಿ ರೆಸಾರ್ಟಾ ಅನ್ನೋ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ಳುತ್ತೆ. ನೋಡಿ, ಕಲರ್ ಡ್ರೆಸ್ನಲ್ಲಿದ್ದಾರೆ, ಬಿಳಿ ಬಟ್ಟೆ ಹಾಕಿಲ್ಲ. ಅಷ್ಟೇ ಯಾಕೆ, ಮೊಬೈಲ್ ಇದೆ, ಆ ಮೊಬೈಲ್ನಲ್ಲೇ ಇರ್ತಾರಂತೆ, ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ಅದನ್ನ ಬಿಟ್ಟರೆ ಬೇರೇನಿಲ್ಲ. ಯುವತಿಯರಿಗೆ ವಿಡಿಯೋ ಕಾಲ್ ಮಾಡ್ತಾರಂತೆ, ಆಪ್ತರಿಗೆ ನಾರ್ಮಲ್ ಕಾಲ್ ಮಾಡ್ತಾರಂತೆ. ಇದೆಲ್ಲದಕ್ಕೂ ಕೂಡ ಹೆಂಗೆ ಅವಕಾಶ ಸಿಗುತ್ತೆ ಅಂತ. ಸಾಮಾನ್ಯ ಕೈದಿಗಳಾದರೆ, ಸಾಮಾನ್ಯ ಸಜಾ ಕೈದಿಗಳಾದರೆ ಅವರಿಗೂ ಇದೆಲ್ಲ ಅವಕಾಶ ಇರುತ್ತಾ? ಸಾರ್ವಜನಿಕರು ಅದನ್ನೇ ಪ್ರಶ್ನೆ ಮಾಡ್ತಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್.
ಅಜಯ್, ಪ್ರಜ್ವಲ್ ರೇವಣ್ಣ ಮೊಬೈಲ್ ಪುರಾಣಗಳು ಒಂದೆರಡಲ್ಲ. ಮೊಬೈಲ್ ಸಿಕ್ತು, ಈಗ ಮೊಬೈಲ್ನಲ್ಲಿ ವಿಡಿಯೋಗಳಿದೆ ಅನ್ನೋದು ಗೊತ್ತಾಗ್ತಿದೆ, ಪೆನ್ ಡ್ರೈವ್ ಇದೆ ಅನ್ನೋದು ಗೊತ್ತಾಗ್ತಿದೆ, ವಿಡಿಯೋ ಕಾಲ್ ಮಾಡ್ತಿದ್ರು ಅಂತ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ಯಾವಾಗ ಮೊಬೈಲನ್ನು ವಶ ಪಡ್ಕೊಂಡ್ರೋ ಪೊಲೀಸರು ಈಗಾಗಲೇ ಒಂದೊಂದೇ ವಿಚಾರಗಳು ಕೂಡ ಈಗಾಗಲೇ ಹೊರ ಬರ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ನಲ್ಲೇ ಕೂಡ ಏನು ಕಾಲವನ್ನು ಕಳೆಯುತ್ತಿದ್ರು ಅಂತಲೂ ಕೂಡ ಈಗಾಗಲೇ ಗೊತ್ತಾಗಿದೆ. ಇನ್ನು ಯೂನಿಫಾರ್ಮ್ ವಿಚಾರಕ್ಕೆ ಬರೋದಾದರೆ ನಿನ್ನೆ ಅಲೋಕ್ ಕುಮಾರ್ ಕೂಡ ಹೇಳ್ತಾ ಇದ್ರು, ಅಂದರೆ ಅವರು ಕೂಡ ಯೂನಿಫಾರ್ಮ್ ಧರಿಸ್ತಾ ಇರಲಿಲ್ಲ. ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ, ಯೂನಿಫಾರ್ಮ್ ಧರಿಸ್ಬೇಕು, ಅಂದರೆ ಕಾನೂನು ಯಾವ ರೀತಿ ಇದೆ ಜೈಲಿನಲ್ಲಿ ಅದನ್ನು ಪಾಲಿಸಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದೇ ರೀತಿಯಾಗಿ ಅವರು ಕೂಡ ಪ್ರತಿ ಬಾರಿನೂ ಕೂಡ ಈ ರೀತಿಯಾಗಿ ಮಾಡ್ತಿದ್ರು ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಯಾವಾಗಲೂ ಕೂಡ ಯುವತಿಯರ ಜೊತೆಗೆ ಏನೋ ವಿಡಿಯೋ ಕಾಲ್ನಲ್ಲಿ ಕೂಡ ಇರ್ತಿದ್ರು ಅನ್ನೋದು ಈಗಾಗಲೇ ಕೆಲವೊಂದು ಪ್ರಾಥಮಿಕವಾದಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಯಾರ್ಯಾರ ಜೊತೆ ಇವರು ಸಂಪರ್ಕದಲ್ಲಿ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರು ನಿಖರವಾದಂತಹ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ FSLಗೂ ಕೂಡ ಕಳಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂದರೆ ಅವರ ಸಂಪರ್ಕದಲ್ಲಿ ಇರುವಂಥವ್ರು ಯಾರ್ಯಾರು, ಮತ್ತು ಅವ್ರಿಗೆ ಯಾವ್ಯಾವ ರೀತಿಯಾದಂಥ ಹೆಲ್ಪ್ ಮಾಡ್ತಾ ಇದ್ರು, ಮತ್ತು ಇವ್ರು ಏನೇನು ವಿಚಾರಗಳನ್ನ ಅವ್ರ ಕಡೆ ಹೇಳ್ಕೊಂಡಿದ್ದಾರೆ, ಮತ್ತು ಮೊಬೈಲು ಈಗ ತಾನೇ ಅವರು ಪ್ರತಾಪ್ದು ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಪ್ರತಾಪ್ ಮೊಬೈಲಾ ಅಥವಾ ಇವ್ರದೇ ಮೊಬೈಲಾ, ಮತ್ತು ಇವ್ರಿಗೆ ಮೊಬೈಲ್ ತಂದುಕೊಟ್ಟವ್ರು ಯಾರು, ಇದೆಲ್ಲವೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಕೂಡ ಆಗಬೇಕಾಗಿದೆ. ಈಗ ಒಂದು ಕಡೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಈಗಾಗಲೇ DG ಕೂಡ ಓರ್ವ ಅಧಿಕಾರಿಯನ್ನು ಕೂಡ ಈಗಾಗಲೇ ನೇಮಕವನ್ನು ಕೂಡ ಮಾಡಿದಂಥದ್ದು ಕಣಗಾವಿ ಅಂತ ಹೇಳಿ. ಅವರು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವ್ರು ಯಾವಾಗಲೂ ಕೂಡ ಯುವತಿಯರ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಇದ್ರು, ಏನೋ ವಿಡಿಯೋ ಕಾಲಲ್ಲಿ ಇರ್ತಾ ಇದ್ರು, ಜೊತೆಗೆ ತಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಕಾಲ್ ಮತ್ತು ನಾರ್ಮಲ್ ಕಾಲ್ಸಲ್ಲೂ ಕೂಡ ಮಾತನಾಡ್ತಿದ್ರು ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತನಿಖೆಯ ನಂತರವೇ ಇನ್ನಷ್ಟು ಸತ್ಯಾಸತ್ಯತೆ ಏನಿದೆ ಅದು ಕೂಡ ಹೊರಗೆ ಬರಬೇಕಾಗಿದೆ ಅಂತ ಈಗ ಸದ್ಯ ಮಾಹಿತಿ ಸಿಗ್ತಾ ಇರುವಂಥದ್ದು. ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆ ಕೂಡ ಮುಂದಾಗಿರೋ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್.